ಎಲ್ಲರಿಗೂ ಸ್ಪೆಕ್ಟಕಲ್ಸ್ ಆಫ್ ಲಾ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಈ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಈ ಪಾಡ್ಕಾಸ್ಟ್ ಫಸ್ಟ್ ಟಾಪಿಕ್ ಏನಂದ್ರೆ ಇಕೋ ಮಾರ್ಕ್. ಲೆಟ್ಸ್ ಡಿಸ್ಕಸ್ ದ ಕಾನ್ಸೆಪ್ಟ್ ಆಫ್ ಇಕೋ ಮಾರ್ಕ್. ನೋಡ್ರಿ, ನನಗೆ ಒಂದು ಇಕೋ ಫ್ರೆಂಡ್ಲಿ ಪ್ರಾಡಕ್ಟ್ ತಗೊಳ್ಳೋದಿದೆ. ಸೊ ದ್ಯಾಟ್ ಅದು ಎನ್ವಿರಾನ್ಮೆಂಟಿಗೆ ಜಾಸ್ತಿ ಡ್ಯಾಮೇಜ್ ಆಗಬಾರ್ದು ಮತ್ತು ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಇರಬೇಕು. ಬಟ್ ದ ಕ್ವಶನ್ ಈಸ್, ಆ ಇಕೋ ಫ್ರೆಂಡ್ಲಿ ಪ್ರಾಡಕ್ಟ್ ಇದೆ ಅಂತ ನಮಗೆ ಹೇಗೆ ಗೊತ್ತಾಗೋದು? ಆ್ಯಂಡ್ ಆನ್ಸರ್ ಫಾರ್ ದಿಸ್ ದಟ್ ಈಸ್ ಇಕೋ ಮಾರ್ಕ್. ಯಾವ ಪ್ರಾಡಕ್ಟಿಗೆ ಇಕೋ ಮಾರ್ಕ್ ಇರುತ್ತೆ, ಸಚ್ ಪ್ರಾಡಕ್ಟ್ಸ್ ಆರ್ ಇಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್. ಬಟ್ ವಾಟ್ ಈಸ್ ದಿಸ್ ಇಕೋ ಮಾರ್ಕ್? ಇಕೋ ಮಾರ್ಕ್ ಅಂದರೆ ಏನು ಎಕ್ಸಾಕ್ಟ್ಲಿ? ಇಕೋ ಮಾರ್ಕ್ ಅಂದರೆ ಏನಂದರೆ, ಇದೊಂದು ಸಿಂಬಾಲ್. ಇದಕ್ಕೆ ಒಂದು ಸಿಂಬಾಲ್ ಕೊಡ್ತಾರೆ. ಯಾವುದು ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ಇದೆ, ಎನ್ವಿರಾನ್ಮೆಂಟಿಗೆ ಡ್ಯಾಮೇಜ್ ಮಾಡೋದಿಲ್ಲ ಅಥವಾ ಕಡಿಮೆ ಡ್ಯಾಮೇಜ್ ಮಾಡುತ್ತೆ, ಅಂಥ ಪ್ರಾಡಕ್ಟ್ಸಿಗೆ ಇಕೋ ಮಾರ್ಕ್ ಅನ್ನೋದು ಸಿಂಬಾಲ್ ಕೊಡ್ತಾರೆ. ಬಟ್ ಇಕೋ ಮಾರ್ಕ್ ಯಾವ ಥರ ಇರುತ್ತೆ? ದ್ಯಾಟ್ ಈಸ್ ದ ಕ್ವಶನ್. ಇಕೋ ಮಾರ್ಕ್ ಹೇಗಿರುತ್ತೆ ಅಂದರೆ, ಒಂದು ಪಾಟ್, ಒಂದು ಗಡಿಗೆ ರೂಪದಲ್ಲಿರುತ್ತೆ. ಕೆಲವೊಂದು ಸರಿ 2 ಎಲೆ ಪ್ಲಸ್ ಗಡಿಗೆ ಇರುತ್ತೆ. ಸೊ ಅದಕ್ಕೆ ಇಕೋ ಮಾರ್ಕ್ ಅಂತ ಹೇಳ್ತಾರೆ. ಮತ್ತೆ ಈ ಇಕೋ ಮಾರ್ಕ್ ಮತ್ತೆ ISI ಗೊತ್ತಿರ್ಬೋದು ನಿಮಗೆ. ISI ಮಾರ್ಕ್ ಅಂತ ಇರುತ್ತೆ ನೋಡಿ, ISI ಎಲ್ಲ ಪ್ರಾಡಕ್ಟ್ಸ್ ಮೇಲೆ ನೀವು ನೋಡಿರ್ಬೋದು. ಅದೆರಡೂ ಸೇರಿ ಇತ್ತಂದ್ರೆ ಅದು ಏನು ಹೇಳ್ತಾರೆ, ಅದೇನು ಸೂಚಿಸ್ತದೆ ಅಂದರೆ, ಆ ಪ್ರಾಡಕ್ಟ್ ಏನಿದೆ ಎನ್ವಿರಾನ್ಮೆಂಟಲ್ ಸ್ಟ್ಯಾಂಡರ್ಡ್ಸ್ನು ಅಂದರೆ ಸ್ಪೆಸಿಫೈ ಏನು ಮಾಡಿರ್ತಾರಲ್ಲ ಅದು ಅದ್ರ ಜೊತೆನೂ ಕಂಪ್ಲೈ ಆಗಿದೆ. ಪ್ಲಸ್ ಆ ಕ್ವಾಲಿಟಿ ಏನಿದೆ ಆ ಪ್ರಾಡಕ್ಟದು ಕೂಡ ಇಂಡಿಯನ್ ಸ್ಟ್ಯಾಂಡರ್ಡ್ ಪ್ರಕಾರ ಕಂಪ್ಲೈ ಆಗಿದೆ ಅಂತ ಅರ್ಥ. ದಟ್ ಈಸ್ ISI ಪ್ಲಸ್ ಇಕೋ ಮಾರ್ಕ್ ಎರಡೂ ಸೇರಿ. ಈಗ ಈ ISI ಮತ್ತು ಇಕೋ ಮಾರ್ಕ್ ಹೌದು, ಬಟ್ ಈ ಇಕೋ ಮಾರ್ಕ್ ಅನ್ನೋದು ಯಾರು ಕೊಡೋದು, ಯಾರು ಸರ್ಟಿಫೈ ಮಾಡೋರು, ಅಥಾರಿಟಿ ಯಾರು ಅನ್ನೋದು ಕ್ವಶನ್. ಹೂ ಇಸ್ ಅಥಾರಿಟಿ? ಆ್ಯಂಡ್ ದ ಆನ್ಸರ್ ಫಾರ್ ದಿಸ್ ಇಸ್ BIS, that is Bureau of Indian Standards, ಮತ್ತು ಎನ್ವಿರಾನ್ಮೆಂಟಲ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಮಿನಿಸ್ಟ್ರಿ, ದಟ್ ಈಸ್ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಇವರು BIS, ದಟ್ ಈಸ್ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಜೊತೆ ಕನ್ಸಲ್ಟ್ ಮಾಡಿ ಈ ಇಕೋ ಮಾರ್ಕನ್ನು ಕೊಡ್ತಾರೆ. ಈಗ ಈ ಇಕೋ ಮಾರ್ಕ್ ಕೊಡೋಕ್ಕೆ ವಾಟ್ ಈಸ್ ದ ಕ್ರೈಟೇರಿಯಾ, ಯಾವ ಬೇಸ್ ಮೇಲೆ ಇಕೋ ಮಾರ್ಕ್ ಅನ್ನೋದು ಕೊಡ್ತಾರೆ ಅಂತ ತಿಳ್ಕೊಬೇಕು. ಫಸ್ಟ್ ಅಂದರೆ, ಯಾವುದು ಪ್ರಾಡಕ್ಟ್ ರೀಸೈಕಲ್ ಮಾಡ್ಬೋದು ಅಥವಾ ಬಯೋಡಿಗ್ರೇಡಬಲ್ ಅಥವಾ ರೀಸೈಕಲ್ಡ್ ಮಟೀರಿಯಲ್ಸಿಂದ ಮಾಡಿರ್ತಾರೆ, ಅದು ಒಂದು ಕ್ರೈಟೇರಿಯಾ. ಸೆಕೆಂಡ್ ಒನ್, ಯಾವುದು ನಾನ್ ರಿನ್ಯೂಯಬಲ್ ಸೋರ್ಸಸ್ ಪ್ರಿಸರ್ವೇಷನ್ ಮಾಡುತ್ತೆ ಆ ಥರ ಪ್ರಾಡಕ್ಟ್ಸಿಗೆ. ಥರ್ಡ್ ಕ್ರೈಟೇರಿಯಾ ಈಸ್ ಯಾವ ಪ್ರಾಡಕ್ಟ್ಸ್ ಕನ್ಸಂಪ್ಷನ್ ಆಗಲಿ, ಮ್ಯಾನುಫ್ಯಾಕ್ಚರ್ ಆಗಲಿ, ಅದ್ರ ಡಿಸ್ಪೋಸಲ್ ಆಗಲಿ, ಅದರಿಂದ ಏನಾಗತ್ತೆ, ಪೊಲ್ಯೂಷನ್ ತುಂಬ ಕಡಿಮೆ ಇರುತ್ತೆ. ಆ ಮೂರು ಅಲ್ಲಿ ಪೊಲ್ಯೂಷನ್ ಕಡಿಮೆ ಆದರೆ ಅದಕ್ಕೂ ಕೂಡ ಇಕೋ ಮಾರ್ಕ್ ಸಿಗತ್ತೆ ಕ್ರೈಟೇರಿಯಾ, ಆ ಕ್ರೈಟೇರಿಯಾ ಬೇಸ್ ಮೇಲೆ. ಆ್ಯಂಡ್ ಅದು ಯಾವ ಪ್ರಾಡಕ್ಟ್ ಈ ಎನ್ವಿರಾನ್ಮೆಂಟ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಕೊಡೋದಿಲ್ಲ ಮತ್ತು ಪೊಲ್ಯೂಷನನ್ನು ಕಡಿಮೆ ಮಾಡೋಕ್ಕೆ ಪ್ರಮೋಟ್ ಮಾಡುತ್ತೆ, ಆ ಥರ ಪ್ರಾಡಕ್ಟಿಗೆ ಇಕೋ ಮಾರ್ಕ್ ಕೊಡ್ತಾರೆ. ಈಗ ಈ ಇಕೋ ಮಾರ್ಕ್ ಕೊಡೋ ಆಬ್ಜೆಕ್ಟಿವ್ ಏನು? 4 ಆಬ್ಜೆಕ್ಟ್ ಇದೆ. ಫಸ್ಟ್ ಏನಂದರೆ, ಈ ಸಿಟಿಸನ್ಸ್ ನಾವು ಅವರಿಗೆ ಇಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಬೇಕು, ತಗೋಬೇಕು ಅಂತ ಪ್ರಮೋಟ್ ಮಾಡೋಕ್ಕೆ ಆ್ಯಂಡ್ ಎನ್ಕರೇಜ್ ಮಾಡೋದು. ಆ್ಯಂಡ್ ಸೆಕೆಂಡ್ ಒನ್ ಈಸ್, ಯಾವುದು ಕಂಪ್ನೀಸ್ ಆ ಥರ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ, ದಟ್ ಗೌರ್ಮೆಂಟ್ದು ಡ್ಯೂಟಿ ಇದೆ ಆ ಥರ ಪ್ರಾಡಕ್ಟ್ ಪ್ರಮೋಟ್ ಮಾಡೋದು, ಯಾವುದು ಎನ್ವಿರಾನ್ಮೆಂಟಿಗೆ ಕಡಿಮೆ ನೆಗೆಟಿವ್ ಇಂಪ್ಯಾಕ್ಟ್ ಕೊಡ್ತಾ ಇದೆ. ಸೊ ಗೌರ್ಮೆಂಟ್ ಆ ಥರ ಕಂಪ್ನೀಸಿಗೆ ಪ್ರಮೋಟ್ ಮಾಡಬೇಕು, ರಿವಾರ್ಡ್ ಕೊಡಬೇಕು ಬೈ ಪ್ರಮೋಷನ್. ನೆಕ್ಸ್ಟ್ ಥರ್ಡ್ ಒನ್, ಈಗ ಪ್ರೊವೈಡ್ ಇನ್ಸೆಂಟಿವ್ಸ್ ಆ್ಯಂಡ್ ಸಬ್ಸಿಡೀಸ್ ಫಾರ್ ಪ್ರೊಡ್ಯೂಸರ್ಸ್ ಆ್ಯಂಡ್ ಇಂಪೋರ್ಟರ್ಸ್ ಆಫ್ ಇಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್. ಸೊ ಈಗ ನೀವು ಅಥವಾ ಇನ್ಸೆಂಟಿವ್ಸ್ ಕೊಡೋದು, ಸಬ್ಸಿಡೀಸ್ ಕೊಡೋದು, ಯಾರು ಪ್ರೊಡ್ಯೂಸರ್ಸ್ ಆಗಲಿ ಇಂಪೋರ್ಟರ್ಸ್ ಆಗಲಿ ಆ ಥರ ಪ್ರಾಡಕ್ಟ್ಸ್ ಮಾಡ್ತಾ ಇದ್ದಾರೆ ಅವರಿಗೆ ಕೆಲವೊಂದು ಇನ್ಸೆಂಟಿವ್ಸ್ ಮತ್ತು ಸಬ್ಸಿಡೀಸ್ ಕೊಡೋದು. ಮತ್ತು ಲಾಸ್ಟ್ ಆ್ಯಂಡ್ ದ ಫೈನಲ್ ಆಬ್ಜೆಕ್ಟಿವ್ ಈಸ್ ಟು ಇಂಪ್ರೂವ್ ಓವರ್ ಆಲ್ ಕ್ವಾಲಿಟಿ ಇಂಪ್ರೂವ್ ಮಾಡೋದು,
ಅದರಿಂದ ಏನು ಸಸ್ಟೈನೇಬಲ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಆಗಬೇಕು, ಮತ್ತು ಆ ಥರ ಓವರ್ ಆಲ್ ಎನ್ವಿರಾನ್ಮೆಂಟ್ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗಬೇಕು. ಸೊ ಇದೇ ಈ ಆಬ್ಜೆಕ್ಟಿವ್ ಬಿಹೈಂಡ್ ದ ಇಕೋ ಮಾರ್ಕ್. ಈಗ ಇನ್ನೊಂದು ಇಂಪಾರ್ಟೆಂಟ್ ನಾವು ತಿಳ್ಕೊಬೇಕು, ಈ ಇಕೋ ಮಾರ್ಕದ ಏನು ಫೀಚರ್ಸ್ ಇದೆ. ಫಸ್ಟ್ ಫೀಚರ್ ಏನಂದರೆ, ಈ ಇಕೋ ಮಾರ್ಕ್ ಸ್ಕೀಮ್ ಇದೆಯಲ್ಲ, ಹೋಲ್ ಅಕ್ರಾಸ್ ದ ಕಂಟ್ರಿ ಎಲ್ಲ ಕಡೆನೂ ಅಪ್ಲೈ ಆಗತ್ತೆ. ಆಮೇಲೆ ಈ ಅಥಾರಿಟಿ ಇದಾರಲ್ಲ, ಯಾರು BIS ಆಗಲಿ, ಮಿನಿಸ್ಟ್ರಿ ಆಗಲಿ, ಸೊ ಒಂದು ಸ್ಪೆಸಿಫಿಕ್ ಪೀರಿಯಡ್ವರೆಗೂ ಅಷ್ಟೇ ಲೈಸೆನ್ಸ್ ಗ್ರ್ಯಾಂಟ್ ಮಾಡ್ತಾರೆ. ಆಮೇಲೆ ಈ ಲೈಸೆನ್ಸ್ ರಿನ್ಯೂ ಮಾಡ್ಬೋದು, ಸಸ್ಪೆಂಡ್ ಮಾಡ್ಬೋದು ಅಥವಾ ಕ್ಯಾನ್ಸಲ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಕ್ವಾಲಿಟಿ ಚೆಕ್ ಕೂಡ ಮಾಡ್ಬೋದು ಅಥಾರಿಟೀಸ್. ಒಂದ್ಸರಿ ಲೈಸೆನ್ಸ್ ಕೊಟ್ಟ ಮೇಲೆ ಕ್ವಾಲಿಟಿ ಚೆಕ್ ಮಾಡ್ತಾರೆ. ಆಮೇಲೆ ಈ ಸರ್ಟಿಫಿಕೇಶನ್ ಪರ್ಮನೆಂಟ್ ಇಲ್ಲ, ಮತ್ತು ಯಾವುದೇ ಇನ್ಸ್ಪೆಕ್ಷನ್ ಆಗಲಿ ಕ್ವಾಲಿಟಿ ಚೆಕ್ ಮಾಡ್ತಾರಲ್ಲ, ಅದು ವಿತ್ ಸ್ಟ್ಯಾಂಡರ್ಡ್ಸ್ ಆಫ್ ಎನ್ವಿರಾನ್ಮೆಂಟ್ ಆಗಲಿ, ಫಾರೆಸ್ಟ್ ಆಗಲಿ, ಕ್ಲೈಮೇಟ್ ಚೇಂಜ್ ಆಗಲಿ, ಅದ್ರ ಜೊತೆ ಕಂಪ್ಯಾಟಿಬಲ್ ಇರಬೇಕು. ಆ್ಯಂಡ್ ಆಲ್ಸೋ ಮಿನಿಸ್ಟ್ರಿ ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಜೊತೆ ಕನೆಕ್ಟ್ ಮಾಡಿ ಅದನ್ನು ಚೆಕ್ ಮಾಡ್ತಾರೆ. ಈಗ ಇನ್ನೊಂದು ಕ್ವಶನ್, ಯಾವ ಥರ ಪ್ರಾಡಕ್ಟ್ಸಿಗೆಲ್ಲ ಇಕೋ ಮಾರ್ಕ್ ಸಿಗತ್ತೆ? ದ ಆನ್ಸರ್ ಫಾರ್ ದ್ಯಾಟ್ ಈಸ್, ಇಟ್ ಕ್ಯಾನ್ ಬಿ ಪೇಪರ್, ಪ್ಲಾಸ್ಟಿಕ್, ಕಾಸ್ಮ್ಯಾಟಿಕ್ಸ್, ಟೆಕ್ಸ್ಟೈಲ್ ಇರ್ಬೋದು, ಡಿಟರ್ಜೆಂಟ್ ಇರ್ಬೋದು, ಸೋಪ್ ಇರ್ಬೋದು, ಅಥವಾ ಯಾವುದೇ ಫುಡ್ ಪ್ರಾಡಕ್ಟ್ ಇರ್ಬೋದು, ಅಥವಾ ಎಲೆಕ್ಟ್ರಿಕಲ್ ಗ್ಯಾಜೆಟ್ಸ್ ಇರ್ಬೋದು, ಅಥವಾ ಡ್ರಗ್ಸ್ ಅಂದರೆ ದಟ್ ಈಸ್ ಮೆಡಿಕೇಶನ್ಸ್, ಫುಡ್ ಪ್ರಿಸರ್ವೇಟಿವ್ಸ್ ಆ್ಯಂಡ್ ಪೆಸ್ಟಿಸೈಡ್ ಇರ್ಬೋದು. ಬಟ್ ಎಕ್ಸೆಪ್ಟ್ ಲೆದರ್ ಇಂಡಸ್ಟ್ರಿಗೆ ಬಿಟ್ಟು ಎಲ್ಲ ಈ ನಾನು ಯಾವ್ಯಾವ್ದು ಮೆನ್ಷನ್ ಮಾಡಿದೆ ಇದಕ್ಕೆಲ್ಲ ಇಕೋ ಮಾರ್ಕ್ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಪೇಷಂಟ್ಲಿ, ಆ್ಯಂಡ್ ದಿಸ್ ವಾಸ್ ಆಲ್ ಅಬೌಟ್ ಇಕೋ ಮಾರ್ಕ್. ಇದೇ ಥರ ಬೇರೆ ಬೇರೆ ಇಂಟ್ರೆಸ್ಟಿಂಗ್ ಟಾಪಿಕ್ ಥ್ರೂ ಪಾಡ್ಕಾಸ್ಟ್ ನಾವು ತೊಗೊಂಡು ಬರೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಫಾಲೋ ಮಾಡಿ, ಈ ಥರ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ನಮಗೆ ಸಿಗ್ತಾ ಇರುತ್ತೆ. ಫಾಲೋ, ಶೇರ್ ಆ್ಯಂಡ್ ಲೈಕ್ so that we can better the world